ಉತ್ತರಾಧಿಕಾರಿ ಭಾಗ 9. ನನಗೆ ಅಂತಹ ತುಂಟ ಮಕ್ಕಳನ್ನು ಕಂಡ್ರೆ ಎಳ್ಳಷ್ಟು ಇಷ್ಟ ಆಗಲ್ಲ, ನಿಶಾ ಬೇಸರದಿಂದ ಹೇಳಿದ್ಲು. ಪರವಾಗಿಲ್ಲ ಬಿಡು, ನಾವು ಅದನ್ನು ಹೆಂಗಾದರೂ ಸರಿಪಡಿಸ್ಬೋದು. ಕೃಷ್ಣವೇಣಿ ಮೌನವಾಗಿ ಆ ಮುರಿದ ಬ್ರೂಚನ್ನು ಮುಟ್ಟುತ್ತಾ ನಿಟ್ಟುಸಿರುಬಿಟ್ಲು. ಇದು ಸಂಪೂರ್ಣವಾಗಿ ನನ್ನ ಹೃದಯದಂತಿದೆ. ಏನೋ ಒಳಗಿನಿಂದ ಮುರಿದು ಬಿದ್ದಿದೆ. ಯಾರಿಗೂ ಅಗತ್ಯವಿಲ್ಲದ, ಯಾರೂ ಗಮನಿಸದ ಕಲ್ಲು. ಸಂಜೆಯ ಸಮಯ. ಜಯಕುಮಾರ್ಗೆ ಅದು ಒಂದು ದಿನದ ವಿಶೇಷ ರಜೆ ಇತ್ತು. ಅದು ಕಂಪನಿಯ ಅಧಿಕೃತ ಪ್ರವಾಸ ಮುಗಿಸ್ಕೊಂಡು ಬಂದಿದ್ದಕ್ಕೆ ನೀಡಲಾಗಿದ್ದ ಪರಿಹಾರದ ರಜೆ. ಅವನು ಇಡೀ ದಿನ ಹೊಸ ಕಾರನ್ನು ಖರೀದಿಸುವ ಮತ್ತು ಅದರ ನೋಂದಣಿ ದಾಖಲೆಗಳನ್ನು ಪರಿಶೀಲಿಸುವಂತಹ ಕೆಲಸದಲ್ಲೇ ನಿರತನಾಗಿದ್ದ. ಅವನು ಹೊಸ ಮಾರುತಿ ಬ್ರೇಜ್ ಕಾರ್ನೊಂದಿಗೆ ಕಂಪನಿಯ ಮುಖ್ಯ ಗೇಟ್ನಲ್ಲಿ ಕೃಷ್ಣವೇಣಿ ಮತ್ತು ನಿಶಾಳಿಗಾಗಿ ಆಶಾದಾಯಕವಾಗಿ ಕಾಯ್ತಾ ಇದ್ದ. ಕ್ಷಮಿಸು ಕೃಷ್ಣವೇಣಿ, ಬರುವುದು ಸ್ವಲ್ಪ ತಡವಾಯಿತು. ಜಯಕುಮಾರ್ ಕಂಪನಿಯ ಗೇಟ್ ಬಳಿ ಬಂದ ಅವಳನ್ನು ಅಪಾರ ಪ್ರೀತಿಯಿಂದ ನೋಡ್ತಾ ಇದ್ದಾನೆ. ಅವನು ತಾನೇ ಮುಂದೆ ಬಂದು ಕಾರಿನ ಬಾಗಿಲನ್ನು ತೆರೆದು ಅವಳನ್ನು ಗೌರವದಿಂದ ಕುಂಡ್ರಿಸಿದ. ಕಾರ್ನೊಳಗೆ ಹೊಸ ವಾಹನದ ಮಧುರವಾದ ಸುವಾಸನೆ ಕೂಡ ಆವರಿಸಿತ್ತು. ಹೊಸ ಕಾರಿಗೆ ಅಭಿನಂದನೆಗಳು ಜಯಕುಮಾರ್. ಕೃಷ್ಣವೇಣಿ ಮೃದುವಾಗಿ ಮುಗುಳ್ನಕ್ಕದ್ಲು. ನಿಶಾ ಈಗಾಗಲೇ ತನ್ನ ಸ್ವಂತ ಕಾರ್ನಲ್ಲಿ ಮುಂಚಿತವಾಗಿ ಮನೆಗೆ ಹೊರಟು ಹೋಗಿದ್ಲು. ದಾರಿಯುದ್ದಕ್ಕೂ ಜಯಕುಮಾರ್ ಕಾರನ್ನು ಚಾಲನೆ ಮಾಡುವುದರಲ್ಲಿ ಅತಿಯಾದ ಜಾಗರೂಕತೆಯನ್ನು ವಹಿಸಿದ್ದ ಮತ್ತು ಅವಳೊಂದಿಗೆ ಹೆಚ್ಚಾಗಿ ಮಾತನಾಡಲೂ ಇಲ್ಲ. ಅವನು ಯಾವುದೋ ಆಳವಾದ ಆಲೋಚನೆಯಲ್ಲಿ ಮುಳುಗಿರುವಂತೆ ಕಾಣ್ತಿದ್ದ. ಚಾಲನೆ ಮಾಡುತ್ತಲೇ ಅವನು ಸಾಂದರ್ಭಿಕವಾಗಿ ತನ್ನ ಶರ್ಟ್ ಜೇಬನ್ನು ಮುಟ್ಟಿ ನೋಡ್ಕೊಳ್ತಾ ಇದ್ದ. ಕೃಷ್ಣವೇಣಿ ಕಾರಿನ ಕಿಟಕಿಯ ಗಾಜಿನಿಂದ ಹೊರಗೆ ನೋಡುತ್ತಾ ಕಳೆದು ಹೋಗಿದ್ಲು. ಆದರೆ ಅವಳ ಮನಸ್ಸು ಮಾತ್ರ ಇನ್ನೂ ಆಫೀಸಿನ 20ನೇ ಮಹಡಿಯ ಅಧ್ಯಕ್ಷ ಕೊಠಡಿಯಲ್ಲೇ ಅಲೆದಾಡ್ತಿತ್ತು. ಕೊನೆಗೆ ಜಯಕುಮಾರ್ನ ಮನೆ ತಲುಪಿದಾಗ ಬಾಗಿಲಲ್ಲಿ ಅವನ ಹೆತ್ತವರು ಪ್ರೀತಿಯಿಂದ ಕಾಯುತ್ತಿರುವುದನ್ನು ಕಂಡು ಕೃಷ್ಣವೇಣಿಗೆ ಕೊಂಚ ಮುಜುಗರ ಅಂತ ಅನ್ನಿಸ್ತು. ಅವಳು ಬೇಗನೆ ಕಾರ್ನಿಂದ ಕೆಳಗಿಳಿತಾಳೆ. ಜಯಕುಮಾರ್ನ ತಾಯಿ ಶಿಕ್ಷಕಿಯಾಗಿದ್ದ ಶ್ರೀದೇವಿಯವರು ಕೃಷ್ಣವೇಣಿಯ ಕೈಯನ್ನು ಅಪಾರ ವಾತ್ಸಲ್ಯ ಮತ್ತು ಏನೋ ಒಂದು ರೀತಿಯ ಆಸೆಯಿಂದ, ಒಂದು ಕುತೂಹಲದಿಂದ ಹಿಡಿದುಕೊಂಡ್ರು. ನಿನ್ನನ್ನು ಒಂದು ದಿನ ನೋಡದಿದ್ದರೆ ನನಗೆ ನೆಮ್ಮದಿಯೇ ಸಿಗೋದಿಲ್ಲ ಮಗಳೇ, ಬಾ ಒಳಗೆ ಎಂದು ಮನೆಗೆ ಆಹ್ವಾನಿಸ್ತಾರೆ. ಅಮ್ಮ, ನೀನು ಜಯಕುಮಾರ್ಗಿಂತಲೂ ಕೃಷ್ಣವೇಣಿನೇ ಹೆಚ್ಚನ್ನು ಪ್ರೀತಿಸ್ತಿದ್ಯಾ ಅಂತ ಅನಿಸುತ್ತೆ ಅಂತ ನಿಶಾ ಬಾಲ್ಕನಿಯಿಂದ ನಗುತ್ತಾ ಕೀಟಲೆಯನ್ನು ಮಾಡ್ತಾ ಇದ್ಲು. ಜಯಕುಮಾರ್ ಅವರೆಲ್ಲರ ಹಿಂದೆ ಮೆಲ್ಲನೆ ನಡೀತಾನೆ. ಅವನ ಬಲಗೈ ಪ್ಯಾಂಟ್ ಜೇಬಿನೊಳಗಿತ್ತು. ಅವನ ಅಂಗೈಯಲ್ಲಿ ಒಂದು ಸಣ್ಣ ಕಪ್ಪು ವೆಲ್ವೆಟ್ ಆಭರಣದ ಪೆಟ್ಟಿಗೆ ಕೂಡ ಇತ್ತು. ಅವನ ಎದೆಬಡಿತ ತೀವ್ರವಾಗಿ ಹೆಚ್ಚಾಗ್ತಿತ್ತು. ಕೃಷ್ಣವೇಣಿಯ ಮುಂದೆ ಇಡಲು ಸಿದ್ಧವಾಗಿದ್ದಂತಹ ಈ ಮದುವೆಯ ಪ್ರಸ್ತಾಪವು ಜಯಕುಮಾರ್ಗೆ ತನ್ನ ಜೀವನದ ಅತಿದೊಡ್ಡ ನಾಣ್ಯವನ್ನು ಚಿಮ್ಮಿಸಿ ಅದೃಷ್ಟವನ್ನು ಪರೀಕ್ಷಿಸುವಂತೆ ಇತ್ತು. ಜಯಕುಮಾರ್ ಅವರ ಮನೆಯಲ್ಲಿ ಕುಟುಂಬದ ಇಡೀ ಸದಸ್ಯರು ಜಮಾಯಿಸಿದ್ರು. ಅಲ್ಲಿ ನೆರೆದಿದ್ದಂತಹ ಪ್ರತಿಯೊಬ್ಬರ ಕಣ್ಣುಗಳು ಕೂಡ ಬಾಗ್ಲಲ್ಲಿ ನಿಂತಿರುವಂತಹ ಕೃಷ್ಣವೇಣಿ ಮತ್ತು ಜಯಕುಮಾರ್ ಮೇಲೇನೆ ನೆಟ್ಟಿದ್ವು. ಕೃಷ್ಣವೇಣಿ ತನ್ನನ್ನು ಇಷ್ಟಪಡುತ್ತಾಳೆಂಬುದು ಜಯಕುಮಾರ್ಗೆ ಚೆನ್ನಾಗಿಯೇ ತಿಳಿದಿತ್ತು. ಆದರೆ ತಾನು ಅವಳನ್ನು ಪ್ರೀತಿಸುವಷ್ಟು ತೀವ್ರವಾಗಿ ಅವಳು ತನ್ನನ್ನು ಪ್ರೀತಿಸ್ತಿಲ್ಲ ಅನ್ನುವಂತಹ ಒಂದು ಕಹಿ ಸತ್ಯವು ಅವನಿಗೆ ಒಳಗೊಳಗೆ ತಿಳಿದಿತ್ತು. ಅದಕ್ಕಾಗಿಯೇ ಅವನು ತನ್ನ ಮದುವೆಯ ಪ್ರಸ್ತಾಪವು ಯಾವುದೇ ಕಾರಣಕ್ಕೂ ವಿಫಲವಾಗಲೇಬಾರದು ಅಂತ ಅವಳು ತಕ್ಷಣವೇ ಒಪ್ಕೊಳ್ಬೇಕು ಅನ್ನೋದು ಉದ್ದೇಶದಿಂದ ತನ್ನ ಅಜ್ಜಿ, ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನನ್ನು ಸೇರಿದಂತೆ 10-15 ಜನ ಹತ್ತಿರದ ಸಂಬಂಧಿಕರನ್ನು ತನ್ನ ಮನೆಗೆ ಕೂಡ ಆಹ್ವಾನಿಸಿರ್ತಾನೆ. ಮನೆಯೊಳಗೆ ಬಂದ ಕೃಷ್ಣವೇಣಿ ಬಾಗಿಲಲ್ಲಿ ನಿಂತ ತಕ್ಷಣ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡ್ಳು. ಅದೇ ರೀತಿ ಸಂಬಂಧಿಕರಿಂದ ತುಂಬಿ ತುಳುಕ್ತಿದ್ದ ಮನೆಯನ್ನು ಕಂಡು ನಿಶಾ ಕೂಡ ಒಂದು ಕ್ಷಣ ಆಶ್ಚರ್ಯಚಕಿತಳಾಗಿ ಹೋಗ್ತಾಳೆ. ನೋಡು, ಅವನು ಇಲ್ಲಿದ್ದಾನೆ ನೋಡು, ಮಾತಾಡಿತು ಜಯಕುಮಾರ್ನ ಚಿಕ್ಕಮ್ಮ. ಫೋಟೋದಲ್ಲಿ ನೋಡಿದ್ದ ಅದೇ ಸುಂದರ ಮಹಿಳೆ ಸಾಕ್ಷಾತ್ ಬಾಗಿಲಲ್ಲಿ ನಿಂತಿರುವುದನ್ನು ಕಂಡಾಗ ಅವಳು ಜಯಕುಮಾರ್ನ ತಾಯಿಯ ಕೈ ಹಿಡಿದು ತೀವ್ರ ಉತ್ಸಾಹದಿಂದ ಹೇಳಿದ್ಲು, ಓ, ಅದು ನಮ್ಮ ಜಯಕುಮಾರ್ನ ಪ್ರಿಯತಮಿ ಕೃಷ್ಣವೇಣಿ ಬಾಗ್ಲಲ್ಲೇ ನಿಂತಿದ್ದ ನೋಡು. ವಾವ್, ನೋಡಲು ಎಂತಹ ದಿವ್ಯ ದೃಶ್ಯ. ಬೆಳ್ಳಿಯ ಪಾತ್ರೆಯಲ್ಲಿ ಹುರಿಯುವ ದೇವಸ್ಥಾನದ ದೀಪದಂತಿದ್ದಾಳೆ. ಕೃಷ್ಣವೇಣಿಗೆ ಮುಜುಗರದಿಂದ ಏನು ಹೇಳಬೇಕು ಅಂತಾನೆ ತೋಚಕ್ಕೋಗ್ಲಿಲ್ಲ. ಒಳಗೆ ಬಾ ಕೃಷ್ಣವೇಣಿ, ಜಯಕುಮಾರ್ ಅವಳ ಕೈ ಹಿಡಿದು ಮೃದುವಾಗಿ ಹೇಳಿದ್ದ. ಪರಿಸ್ಥಿತಿಯ ಮುಜುಗರವನ್ನು ಮರೆತು ಕೃಷ್ಣವೇಣಿ ಅವರೆಲ್ಲರ ಸಾಂಪ್ರದಾಯಿಕ ಉಪಚಾರಕ್ಕಾಗಿ ಮುಗುಳ್ನಗಲು ಪ್ರಯತ್ನಿಸಿದ್ಲು. ಕೃಷ್ಣವೇಣಿ ಒಳಗೆ ಬಂದಾಗ ಜಯಕುಮಾರ್ನ ಅಜ್ಜಿ ಅವಳ ಕೈಯನ್ನು ಅಪಾರ ವಾತ್ಸಲ್ಯದಿಂದ ಹಿಡಿದುಕೊಂಡ್ಳು. ಅವರು ಮಾತನಾಡುವಂತಹ ಪ್ರತಿಯೊಂದು ಮಾತಿನಲ್ಲೂ ಕೂಡ ಅವಳ ಕೈಯನ್ನು ಒಂದು ರೀತಿ ನಿಧಾನವಾಗಿ ಮುದ್ದು ಮಾಡ್ತಾ ಇರೋವಂಥದ್ದು, ಒಂದು ಪುಟ್ಟ ಮಗುವಿನ ರೀತಿ ಅವಳನ್ನು ಹಿಡಿದೇ ಇದ್ರು.
ಅವ್ರು ಇಷ್ಟೇ ಪ್ರೀತಿ ಕೊಟ್ಟರು ಕೂಡ, ಆದರೆ ಕೃಷ್ಣವೇಣಿಯ ಆಂತರ್ಯದಲ್ಲಿ ಏನೋ ಒಂದು ವಿಚಿತ್ರ ಅಶಾಂತಿ, ಅದರಲ್ಲೂ ತಾನು ತಪ್ಪು ಮಾಡಿದ್ದೀನಿ ಅನ್ನೋ ಭಾವನೆ, ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಏನೋ ಒಂದು ಘಟನೆ ಮಾತ್ರ ಸಂಭವಿಸಲಿದೆ ಅಂತ ಅವಳ ಅಂತಃಪ್ರಜ್ಞೆ ಮಾತ್ರ ಪದೇ ಪದೇ ಎಚ್ಚರಿಸ್ತಾನೆ ಇತ್ತು. ಅವಳ ಕಣ್ಣುಗಳು ಜಯಕುಮಾರ್ಗಾಗಿ ಹುಡುಕ್ತಾ ಇದ್ವು. ಅವನು ಬಾಲ್ಕನಿಯಲ್ಲಿ ನಿಂತಿದ್ದಂತಹ ಅವನ ಎರಡೂ ಕೈಗಳು ಪ್ಯಾಂಟ್ ಜೇಬ್ನಲ್ಲಿದ್ವು. ಯಾವುದೋ ತೀವ್ರ ಆಲೋಚನೆಯಲ್ಲಿ ಮುಳುಗಿದ್ದ. ಆ ರಾತ್ರಿಯ ಭೋಜನದ ವ್ಯವಸ್ಥೆ ಅತ್ಯಂತ ಭವ್ಯವಾಗಿ ಮತ್ತು ಅತ್ಯದ್ಭುತವಾಗಿ ಇತ್ತು. ನಾವು ಹಬ್ಬ ಹರಿದಿನಗಳಲ್ಲೂ ಇಷ್ಟೊಂದು ವೈಭವದ ಅಡುಗೆಯನ್ನು ತಿಂದಿರಲಿಲ್ಲ. ತಾಯಿಯ ಕೈಯಿಂದ ತಯಾರಾದಂತಹ ಈ ವಿಶೇಷವಾದ ಮೀನಿನ ಸಾರು ಮತ್ತು ಕೋಳಿ ಸಾರು ಮಾತ್ರ ಸೂಪರ್ ಆಗಿದೆ ಎಂದು ಸಂಬಂಧಿಕರು ಹೊಗಳ್ತಾನೇ ಇದ್ರು. ಜಯಕುಮಾರ್ ಮತ್ತು ಕೃಷ್ಣವೇಣಿ ಅವನ ಅಜ್ಜಿ ಹಾಗೂ ಎತ್ತವರೊಂದಿಗೆ ಮುಖ್ಯ ಊಟದ ಮೇಜಿನ ಬಳಿ ಕುಳಿತರು. ಉಳಿದವರೆಲ್ಲರೂ ಕೂಡ ಇನ್ನೊಂದು ದೊಡ್ಡ ಮೇಜಿನ ಬಳಿ ಕುಳಿತರು. ಊಟ ಮಾಡುವಾಗ ಅವರು ಸಾಮಾನ್ಯ ವಿಷಯಗಳ ಬಗ್ಗೆ ಹರಡ್ತಾ ಇದ್ರು. ಕೃಷ್ಣವೇಣಿ ಊಟ ಮುಗಿಸಿ ತನ್ನ ಚಮಚವನ್ನು ಕೆಳಗಿಡಲು ಹೊರಟಾಗ ಜಯಕುಮಾರ್ ಅವಳ ಕಣ್ಣುಗಳನ್ನು ನೇರವಾಗಿ ನೋಡಿ, ಕೃಷ್ಣವೇಣಿ, 1 ನಿಮಿಷ ನನ್ನ ಕೋಣೆಗೆ ಬರ್ತೀಯಾ ಬಾ ಅಂತ ಮೆಲ್ಲನ್ ಹೇಳಿದ್ದ. ಇಬ್ಬರು ಕೂಡ ಜಯಕುಮಾರ್ನ ಖಾಸಗಿ ಕೊಠಡಿಗೆ ತೆರಳುತ್ತಾರೆ. ಏನಾಯಿತು ಜಯಕುಮಾರ್? ಕೃಷ್ಣವೇಣಿ ಅತ್ಯಂತ ಮೃದುವಾಗಿಯೇ ಕೇಳ್ತಾಳೆ. ಅವಳನ್ನು ನೋಡ್ತಾ ಇದ್ದಾಗೇ ಜಯಕುಮಾರ್ ಕಣ್ಣುಗಳಲ್ಲಿ ಒಂದು ರೀತಿಯ ದೃಢ ನಿಶ್ಚಯ ಮತ್ತು ಆತಂಕ ಅನ್ನೋದು ತುಂಬಿ ತುಳುಕ್ತಾ ಇತ್ತು. ಅವನು ಅವಳ ಎರಡೂ ಕೈಗಳನ್ನು ಬಿಗಿಯಾಗಿ ಹಿಡಿದು ತನ್ನ ಕೈಲಿಡಿ ಗಂಭೀರವಾದ ಧ್ವನಿಯಲ್ಲಿ ಹೇಳ್ತಾನೆ, ಕೃಷ್ಣವೇಣಿ, ನಾನು ಮೊದಲು ನಿನ್ನಲ್ಲಿ ಕ್ಷಮೆ ಯಾಚಿಸೋಕೆ ಬಯಸ್ತೀನಿ. ದಯವಿಟ್ಟು ಕ್ಷಮಿಸು. ಇಂದು ಬೆಳಗ್ಗೆ ನಡೆದಂತಹ ಘಟನೆ ಸಂಪೂರ್ಣವಾಗಿ ನನ್ನ ತಪ್ಪು. ಆದರೆ ಆ ಅನಾಮಧೇಯ ಹೂಗಳಿಗಾಗಿ ಯಾರೋ ಕಳಿಸಿದ್ದಕ್ಕಾಗಿ ನಾನು ನಿನ್ನ ಮೇಲೆ ಅಷ್ಟೊಂದು ಆಕ್ರೋಶಗೊಂಡಿದ್ದು ತಪ್ಪು. ಪರವಾಗಿಲ್ಲ ಜಯಕುಮಾರ್, ನನಗೀಗ ಅದರ ಬಗ್ಗೆ ಯಾವುದೇ ಕೋಪ ಇಲ್ಲ, ಬಿಟ್ಟಾಕೋ ಅಂತ ಕೃಷ್ಣವೇಣಿ ಸಮಾಧಾನದಿಂದನೇ ಉತ್ತರಿಸ್ತಾಳೆ. ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಕೃಷ್ಣವೇಣಿ. ಆದರೆ ನನ್ನ ಒಳಗಿನ ಭಯ ಮತ್ತು ತೀವ್ರ ಆತಂಕವನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೂ ನಿನಗೆ ಕೋಟಿ ಧನ್ಯವಾದ. ಜಯಕುಮಾರ್ ಅವಳನ್ನು ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡು ಬಿಗಿಯಾಗಿ ಒಪ್ಕೊಂಡ್ಬಿಡ್ತಾನೆ. ಆದರೆ ನಿನ್ನನ್ನು ನಾನು ಎಲ್ಲಿ ಕಳೆದುಕೊಳ್ಬಿಡ್ತೀನೋ ಅನ್ನೋ ಭಯ ನನ್ನನ್ನು ಎಷ್ಟು ಕಾಡ್ತಿದೆ ಅಂತ ನಿನಗೆ ತಿಳಿಯೋದು. ಪ್ರತಿ ಕ್ಷಣ ಎಲ್ಲಿ ನೀನು ನನ್ನಿಂದ ದೂರ ಆಗೋಗ್ತೀಯೋ, ಎಲ್ಲಿ ನಿನ್ನ ಜೊತೆ ನನ್ನ ಜೀವನ ಪೂರ್ತಿ ಬದುಕಕ್ಕಾಗಲ್ವೋ ಅನ್ನೋ ಭಯ ನನ್ನ ಪ್ರತಿದಿನ ಕಾಡ್ತಾ ಇದೆ. ಕೃಷ್ಣವೇಣಿ ಸಂಪೂರ್ಣವಾಗಿ ಮೌನವಾದ್ಲು. ಜಯಕುಮಾರ್ ತನ್ನ ಹೃದಯಾಳದ ಮಾತುಗಳನ್ನು ಮುಂದುವರಿಸುತ್ತಾ, ಕೃಷ್ಣವೇಣಿ, ನಾನು ನಿನ್ನನ್ನು ಬಹಳ ವರ್ಷಗಳಿಂದ ಅಪಾರವಾಗಿ ಪ್ರೀತಿಸ್ತಾ ಇದ್ದೀನಿ. ನೀನು ಮೊದಲ ಬಾರಿಗೆ ನನ್ನ ಮನೆಗೆ ಬಂದ ಆ ಶುಭ ಕ್ಷಣದಿಂದಲೇ ನೀನು ನನ್ನ ಹೃದಯವನ್ನು ಕದ್ದು ಬಿಟ್ಟಿದ್ದೆ. ಆಗ ನೀನು ಇನ್ನೂ 9ನೇ ತರಗತಿಯಲ್ಲಿ ಓದ್ತಿದ್ದಂಥ ಒಬ್ಬ ಪುಟಾಣಿ ಹುಡುಗಿಯಾಗಿದ್ದೆ ಅಷ್ಟೇ. ನಿಜ ಹೇಳಬೇಕಂದ್ರೆ ಅಷ್ಟು ಚಿಕ್ಕ ಹುಡುಗಿಯ ಮೇಲೆ ಪ್ರೀತಿ ಮೂಡುವುದು ತಪ್ಪು ಎಂದು ಭಾವಿಸಿ ನನ್ನ ಗಮನವನ್ನು ಇತರರ ಕಡೆಗೆ ತಿರುಗಿಸೋಕೆ ಪ್ರಯತ್ನಿಸ್ತಿದ್ದೆ. ಆದರೆ ಅದು ನನ್ನಿಂದ ಅಸಾಧ್ಯವಾಗಿತ್ತು. ಕೊನೆಗೆ ನೀನು ಬೆಳೆದು ದೊಡ್ಡವಳಾಗುವವರೆಗೂ ತಾಳ್ಮೆಯಿಂದ ಕಾಯೋಕ್ಕೆ ನಿರ್ಧರಿಸಿದೆ. ಕೊನೆಗೂ ನೀನು ಬೆಳೆದೆ ಮತ್ತು ನಮಗೆ ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡುವ ಅವಕಾಶವೂ ಕೂಡ ಸಿಕ್ತು. ಆದರೆ ನಿನಗೆ ಅಲ್ಲಿ ಅಂತಹ ಕಹಿ ದುರಂತದ ಅನುಭವಗಳಾದವು. ನೀನು ಬಂದು ನನಗೆ ಪ್ರತಿಯೊಂದು ವಿವರಿಸಿದಾಗ ನನ್ನ ಹೃದಯ ನಿಜವಾಗಿಯೂ 100 ತುಂಡುಗಳಾಗಿ ಹೊರಟೋಯ್ತು. ಅದನ್ನು ಕೇಳಿದ ಕೃಷ್ಣವೇಣಿಯ ದೇಹವು ಸಣ್ಣಗೆ ನಡುಗಿತ್ತು. ಹಾಗಾದರೆ ತನಗಾದ ಕಹಿ ಘಟನೆಗಳ ಬಗ್ಗೆ ಇವನಲ್ಲೂ ಕೂಡ ತೀವ್ರ ವಿಷಾದವಿದೆಯೇ? ನಾನು ಹೇಳುವುದನ್ನು ಗಮನವಿಟ್ಟು ಕೇಳು ಕೃಷ್ಣವೇಣಿ. ಜಯಕುಮಾರ್ ಅವಳನ್ನು ಇನ್ನಷ್ಟು ತೀವ್ರವಾಗಿ ತಪ್ಪಿಕೊಂಡ. ನನಗೆ ನಿನ್ನ ಮೇಲೆ ಎಳ್ಳಷ್ಟು ಕೋಪವಿಲ್ಲ. ನನ್ನ ಮೇಲೆ ನನಗೆ ಅಪಾರ ಕೋಪವಿದೆ. ನಿನ್ನ ಜೀವನದ ಆ ಕಷ್ಟದ ದಿನಗಳಲ್ಲಿ ನಾನು ನಿನ್ನ ಪಕ್ಕದಲ್ಲಿ ನಿಲ್ಲಲಾಗಲಿಲ್ವಲ್ಲ, ನಿನಗೆ ಸಹಾಯ ಮಾಡೋಕೆ ಆಗಲೇ ಇಲ್ವಲ್ಲ ಅಂತ ನನ್ನನ್ನು ನಾನು ದ್ವೇಷಿಸ್ಕೊಳ್ತೇನೆ. ನಾನು ನಿನ್ನನ್ನು ಸರಿಯಾಗಿ ಕಾಯ್ದುಕೊಳ್ಳದಿದ್ದರೆ ನಿನಗೆ ಅಂತಹ ಭೀಕರ ಅನುಭವವಾಗುವುದನ್ನು ತಡೆಯಲು ನನ್ನಿಂದ ಸಾಧ್ಯವಾಗ್ತಿರ್ಲಿಲ್ವೇ? ಅದನ್ನು ಖಂಡಿತ ನಾನು ತಪ್ಪಿಸಬಹುದಿತ್ತು. ನಾನು ನಿನ್ನನ್ನು ಬಿಟ್ಟು ದೂರ ಹೋದದಕ್ಕಾಗಿ ನನ್ನನ್ನು ದ್ವೇಷಿಸ್ಕೊಂಡೆ ಕೃಷ್ಣವೇಣಿ. ನೀನು ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ಇಡೀ ಜಗತ್ತಿನಲ್ಲಿ ಬೇರೆ ಯಾವ ಪುರುಷನು ನಿನ್ನನ್ನು ನನ್ನಷ್ಟು ಆಳವಾಗಿ ದೃಢವಾಗಿ ಪ್ರೀತಿಸಲು ಸಾಧ್ಯವೇ ಇಲ್ಲ. ಜಯಕುಮಾರ್ನ ಧ್ವನಿ ಅತ್ಯಂತ ಮೃದು ಹಾಗೂ ಭಾವುಕವಾಗಿತ್ತು. ಅದನ್ನು ಕೇಳಿ ಕೃಷ್ಣವೇಣಿಯ ಕಠಿಣ ಮನಸ್ಸು ಕರಗತೊಡಗಿತ್ತು. ತನ್ನ ಇಷ್ಟು ದಿನಗಳ ಪ್ರಾರ್ಥನೆಗೆ ಕೊನೆಗೆ ಭಗವಂತನಿಂದ ಉತ್ತರ ಸಿಕ್ಕಂತೆ ಭಾಸವಾಯಿತು. ತನಗಾಗಿ ಒಂದು ಆತ್ಮಗೌರವಕ್ಕಾಗಿ ನಿಜವಾಗಿ ಮಿಡಿಯುವ ವ್ಯಕ್ತಿಯನ್ನು ತಾನು ಕಂಡಿದ್ದೇನೆ ಅಂತ ಅವಳಿಗೆ ಆ ಒಂದು ಕ್ಷಣ ತುಂಬ ಚೆನ್ನಾಗಿ ಅನ್ನಿಸ್ಬಿಡ್ತು. ಕೃಷ್ಣವೇಣಿ ಮೆಲ್ಲನೆ ಅವನ ಅಪ್ಪುಗೆಯಿಂದ ದೂರ ಸರಿದು ಅವನ ಮುಖವನ್ನೇ ನೋಡಿದ್ಲು. ಹೀಗೆಲ್ಲ ಮಾತಾಡಬೇಡ ಜಯಕುಮಾರ್. ನನಗೆ ಈಗ ಉಂಟಾಗುತ್ತಿರುವ ಭಾವನೆ ಬೇರೆ. ನಾನು ಅಷ್ಟೊಂದು ವಿಶೇಷ ಹುಡುಗಿಯೇನಲ್ಲ. ನೀನು ನನ್ನ ವಿಶೇಷ ಅಂದ್ಕೊಂಡಿದ್ದೀಯಾ ಅಷ್ಟೇ. ಈ ಜಗತ್ತಿನಲ್ಲಿ ಯಾರನ್ನು ನನ್ನ ಅಷ್ಟಾಗಿ ಗಮನಿಸೋದೇ ಇಲ್ಲ. ಜಯಕುಮಾರ್ ಮನಸ್ಸಿನಲ್ಲಿ ಬೆಂಗಳೂರಿನಿಂದ ವಿಮಾನದಲ್ಲಿ ಬಂದಂತಹ ಆ ಬಿಳಿ ಲಿಲ್ಲಿ ನೆನಪಾದವು.
ಅದು ಆ ಬಿಳಿ ಲಿಲ್ಲಿ ಹೂಗಳು ನೆನಪಾಗ್ತವೆ. ಆ ಹೂಗಳನ್ನು ಕಳಿಸಿದ್ದು ಆ ರಹಸ್ಯ ವ್ಯಕ್ತಿ ಯಾರೇ ಆಗಿರಲಿ. ಈಗ ಕೃಷ್ಣವೇಣಿ ಸಂಪೂರ್ಣವಾಗಿ ತನ್ನವಳು. ಯಾರಾದರೂ ಈಗ ನನ್ನನ್ನು ನಿಯಂತ್ರಿಸಲು ಅಥವಾ ಗಮನಿಸಲು ಪ್ರಯತ್ನಿಸಿದರೆ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕಂತ ನನಗೆ ತುಂಬ ಚೆನ್ನಾಗಿ ತಿಳಿದಿದೆ ಎಂದು ಕೃಷ್ಣವೇಣಿ ದೃಢವಾದ ಧ್ವನಿಯಲ್ಲಿ ಹೇಳಿದ್ಲು. ಜಯಕುಮಾರ್ ಮತ್ತೆ ಪ್ರೀತಿಯಿಂದ ಅವಳ ಕೈ ಹಿಡಿದು ಇಬ್ಬರು ಆ ಖಾಸಗಿ ಕೊಠಡಿಯಿಂದ ಹೊರಬಂದರು. ಕೃಷ್ಣವೇಣಿ ಸಾಧಾರಣವಾಗಿ ಸೋಫಾದ ಕಡೆಗೆ ನಡೆಯಲು ಪ್ರಯತ್ನಿಸಿದ್ಲು. ಆದರೆ ಜಯಕುಮಾರ್ ಅವಳ ಕೈಯನ್ನು ಬಿಡದಂತೆ ನೆರೆದಿದ್ದ ಎಲ್ಲ ಸಂಬಂಧಿಕರ ನಡುವೆ ಲಿವಿಂಗ್ ರೂಮ್ನ ಮಧ್ಯದಲ್ಲಿ ಅವಳನ್ನು ನಿಲ್ಲಿಸಿ ಪ್ರೀತಿಯಿಂದ ಅಪ್ಕೊಳ್ತಾನೆ. ಅಯ್ಯೋ, ಏನು ಮಾಡ್ತಿದ್ದೀರ ಜಯಕುಮಾರ್? ಕೃಷ್ಣವೇಣಿಗಂತೂ ಇದ್ದಕ್ಕಿದ್ದಾಗಿ ಈ ರೀತಿ ಆಗಿದ್ದು, ಅದರಲ್ಲೂ ಫ್ಯಾಮಿಲಿ ಮುಂದೆ, ಅಪ್ಪ ಅಮ್ಮನ ಮುಂದೆ ಒಂದು ರೀತಿ ಮುಜುಗರ, ಗೊಂದಲದಿಂದ ಅವನತ್ತ ನೋಡ್ತಾ ಇದ್ದಾಳೆ. ಅಷ್ಟರಲ್ಲೇ ನೆರೆದಿದ್ದಂತಹ ಇಡೀ ಕುಟುಂಬದ ಸಮ್ಮುಖದಲ್ಲೇ ಜಯಕುಮಾರ್ ತನ್ನ ಪ್ಯಾಂಟ್ ಜೇಬ್ನಿಂದ ಆ ಕಪ್ಪು ರೇಷ್ಮೆ ಆಭರಣದ ಪೆಟ್ಟಿಗೆಯನ್ನು ಹೊರತೆಗೆದು ಅವಳ ಮುಂದೆ ತೆರೆದು ಇಡುತ್ತಾನೆ. ಅಬ್ಬಾ, ಎಂತಹ ಅದ್ಭುತವಾದ ಆಶ್ಚರ್ಯ! ನಿಶಾ ತೀವ್ರ ಸಂತಸದಿಂದ ಉಸಿರುಗಟ್ಟಿದಂತೆ ಕೂಗಿದ್ಲು. ಇಡೀ ಕುಟುಂಬವನ್ನು ಜಯಕುಮಾರ್ ಇಲ್ಲಿಗೆ ಆಹ್ವಾನಿಸಿದ್ದು ಇದೇ ಶುಭಕ್ಷಣಕ್ಕಾಗಿಯೇ. ಜಯಕುಮಾರ್ ಕೃಷ್ಣವೇಣಿಯ ಮುಂದೆ ಅತ್ಯಂತ ಗೌರವದಿಂದ ಮಂಡಿಯೂರಿ ಕೆಳಗೆ ಕುಳಿತುಕೊಂಡೇ ಬಿಡ್ತಾನೆ. ಇಡೀ ಕುಟುಂಬವೇ ಆ ಕ್ಷಣಕ್ಕೆ ಸಾಕ್ಷಿಯಾಗಿರಲು ಅವನು ಪ್ರೀತಿಯಿಂದ ಕೇಳಿದ್ದ, ನೀನು ನನ್ನ ಮದುವೆಯಾಗುತ್ತೀಯ ಕೃಷ್ಣವೇಣಿ? ನನ್ನ ತಂದೆ ತಾಯಿಯ ಮಗಳಾಗಿ, ನನ್ನ ಕುಟುಂಬದ ಅರ್ಧ ಭಾಗವಾಗಿ, ನಿನ್ನ ಜೀವನದ ಸಂಗಾತಿಯಾಗಿ ನನ್ನ ಜೀವನಕ್ಕೆ ಬರ್ತೀಯಾ? ನಾನಂತೂ ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೇನೆ ಕೃಷ್ಣವೇಣಿ. ಯಾರಾದರೂ ತನಗೆ ಇಷ್ಟೊಂದು ಸಾರ್ವಜನಿಕವಾಗಿ ಭವ್ಯವಾಗಿ ಪ್ರಪೋಸ್ ಮಾಡ್ತಾರೆಂದು ಅವಳು ಕನಸು ಮನಸ್ಸಿನಲ್ಲೂ ಕೂಡ ಊಹಿಸಿರಲಿಲ್ಲ. ಮದುವೆ ಎಂಬುದು ತನಗೆ ಇನ್ನೂ ಒಂದು ದೂರದಲ್ಲಿದ್ದ ಭಾವನೆ ಎಂದೇ ಅವಳು ಈಗಲೂ ಕೂಡ ಭಾವಿಸ್ತಾ ಇದ್ಲು. ಸರಿಯಾಗಿ ಉತ್ತರಿಸು ಮಗಳೇ. ಕೃಷ್ಣವೇಣಿ ಮೌನವಾಗಿದ್ದನ್ನು ಕಂಡು ಜಯಕುಮಾರ್ನ ತಾಯಿ ಕೂಡ ಒಂದು ಕ್ಷಣ ಆತಂಕಕ್ಕೊಳಗಾಗ್ತಾರೆ. ತೋಳನ್ನು ಮೆಲ್ಲನೆ ತಡ್ತಾಳೆ. ನಿಶಾ ಕೂಡ ಪಕ್ಕದಲ್ಲೇ ಇದ್ಲು. ಅವಳು ಏನಾದರೂ ಹೇಳಲಿ ಅಂತ ಅವಳು ಭಾವಿಸ್ತಿದ್ರು. ಏನಾದರೂ ಮಾತಾಡೆ. ಕೃಷ್ಣವೇಣಿಗೆ ಬೇರೆ ದಾರಿನೇ ಕಾಣಲಿಲ್ಲ. ಕೃಷ್ಣವೇಣಿ ಜಯಕುಮಾರ್ ಜೊತೆ ಆತ್ಮೀಯವಾಗಿ ಒಡನಾಡಲು ಪ್ರಾರಂಭಿಸಿದ ದಿನವೇ ಎಂದಿಗೋ ಒಂದು ದಿನ ಅವಳು ಅವನನ್ನೇ ಮದುವೆ ಆಗಬೇಕಾಗ್ತದೆ ಎಂಬುದು ಅವಳಿಗೆ ಖಂಡಿತ ತಿಳಿದಿತ್ತು. ಅವಳು ನಿಧಾನವಾಗಿ ಭಾವನೆಗಳನ್ನು ಹದ್ದುಬಸ್ತಿನಲ್ಲಿಟ್ಕೊಂಡು ತಲೆ ಆಡಿಸಿ, ನಾನು ಮದುವೆಗೆ ಒಪ್ತೀನಿ. ತಕ್ಷಣವೇ ಜಯಕುಮಾರ್ ಅವಳ ಹಸಿರು ಬಳೆಗಳ ನಡುವಿನ ಬೆರಳಿಗೆ ಆ ವಜ್ರದ ಉಂಗುರವನ್ನು ತಡಿಸ್ತಾನೆ. ಮನೆಯಲ್ಲಿದ್ದವರೆಲ್ಲೂ ಹರ್ಷದಿಂದ ಚಪ್ಪಾಳೆಯನ್ನು ತಡ್ತಾರೆ. ರಾತ್ರಿ 9 ಗಂಟೆಗೆ ನಂತರವೇ ಕೃಷ್ಣವೇಣಿಗೆ ಜಯಕುಮಾರ್ನ ಸಂಬಂಧಿಕರೊಂದಿಗೆ ಮಾತುಕತೆ ಮುಗಿಸಿ ಹೊರಡಲು ಸಾಧ್ಯವಾಗಿದ್ದು. ಜಯಕುಮಾರ್ ಅವಳನ್ನು ತನ್ನ ಹೊಸ ಬ್ರೇಜ್ ಕಾರ್ನಲ್ಲಿ ಅವಳ ಅಪಾರ್ಟ್ಮೆಂಟ್ ಗೇಟ್ ಬಳಿಗೆ ಕರೆತಂದು ಇಳಿಸ್ತಾನೆ. ನನ್ನನ್ನು ಇಲ್ಲೇ ಇಳಿಸಿಬಿಡು. ಜಯಕುಮಾರ್ ಸ್ವಲ್ಪ ಹೊತ್ತು ರಸ್ತೆಯಲ್ಲೇ ಒಬ್ಬಂಟಿಯಾಗಿ ನಡಿಬೇಕು ಅಂತ ಅನ್ನಿಸ್ತಿದೆ. ನನ್ನ ಮನಸ್ಸಿಗೆ ಸ್ವಲ್ಪ ವಿಶ್ರಾಂತಿ ಬೇಕು ಅಂತಾಳೆ ಕೃಷ್ಣವೇಣಿ. ನಿನ್ನಿಷ್ಟ. ಸರಿ ಕೃಷ್ಣವೇಣಿ, ಬೇಗ ಮನೆಗೆ ಹೋಗಿ ಮಲಗು. ಜಯಕುಮಾರ್ ಅವಳನ್ನು ಬಲವಂತ ಮಾಡದೆ ಕಾರನ್ನು ಮುನ್ನಡೆಸ್ತಾನೆ. ಕೃಷ್ಣವೇಣಿ ಜಯಕುಮಾರ್ ಕಾರನ್ನು ಚಲಾಯಿಸಿಕೊಂಡು ಹೋಗೋದನ್ನು ನೋಡುತ್ತಾ ನಿಂತಿದ್ಲು. ಬೀದಿ ದೀಪಗಳು ಸಾಲಾಗಿ ಹುರಿತಾ ಇದ್ವು. ಇಡೀ ರಸ್ತೆಯಲ್ಲಿ ಹಳದಿ ಬೆಳಕು ಹೊಳಿತಾ ಇತ್ತು. ಕೃಷ್ಣವೇಣಿ ನಿಧಾನವಾಗಿ ತನ್ನ ಅಪಾರ್ಟ್ಮೆಂಟ್ ಕಟ್ಟಡದ ಕಡೆಗೆ ಹೆಜ್ಜೆ ಕೂಡ ಹಾಕ್ತಾಳೆ. ಅವಳು ಮುಖ್ಯ ಬಾಗಿಲನ್ನು ತಲುಪಿ ಅಪಾರ್ಟ್ಮೆಂಟ್ನ ಒಂದು ಕೀಲಿಗಳನ್ನು ತೆಗೆಯೋಕೆ ತನ್ನ ಚೀಲವನ್ನು ಜಾಲಾಡಿಸ್ತಾನೆ ಇದ್ಲು. ಮುದ್ದಾದ ಮಗುವಿನ ಧ್ವನಿ ಅವಳನ್ನು ತುಂಬ ಹಿಂಬದಿಯಿಂದ ಕರೀತು. ಅಕ್ಕ. ಯಾರಿರಬಹುದು ಆ ಧ್ವನಿ? ನೋಡೋಣ, ಕಮೆಂಟ್ ಮಾಡಿ. ಆ ಧ್ವನಿ ಅವಳಿಗೆ ಅತ್ಯಂತ ಪರಿಚಿತವಾದ ಧ್ವನಿಯಾಗಿತ್ತು. ಕೃಷ್ಣವೇಣಿ ಆಶ್ಚರ್ಯ ಮತ್ತು ಆತಂಕದಿಂದ ತಟ್ಟನೆ ತಿರುಗ್ತಾಳೆ. ಅಲ್ಲಿ ಅವಳು ಕಂಡಂಥ ದೃಶ್ಯ ಅವಳ ರಕ್ತವನ್ನೇ ಎಪ್ಪುಗಟ್ಟಿಸುವಂತಿತ್ತು. ಬೀದಿ ದೀಪದ ಕತ್ತಲೆಯ ನೀರಿನಲ್ಲಿ ಇಬ್ಬರು ವ್ಯಕ್ತಿಗಳು ಅತ್ಯಂತ ಗಂಭೀರವಾಗಿ ನಿಂತಿದ್ರು. ಒಬ್ಬರು ಆಜಾನುಬಾಹು ವಯಸ್ಕ, ಇನ್ನೊಬ್ಬ ಸಣ್ಣ ಮಗು ನೆರಳಿನಲ್ಲಿ ಮರೆಯಾಗಿದ್ದರಿಂದ ವಿಷ್ಣುವರ್ಧನ್ ಮುಖ ಸ್ಪಷ್ಟವಾಗಿ ಕಾಣ್ತಾನೆ ಇರಲಿಲ್ಲ. ಅದರ ಕತ್ತಲಲ್ಲಿ ಅವಳನ್ನೇ ತೀಕ್ಷ್ಣವಾಗಿ ನೋಡ್ತಿದ್ದ ಅವನ ತಣ್ಣನೆಯ ಕಣ್ಣುಗಳು ಯಾವುದೋ ಒಂದು ಕ್ಷಣದಲ್ಲಾದರೂ ಕೂಡ ಸರಿ ಸ್ಫೋಟಗೊಳ್ಳುವಂತೆ ಕಾಯ್ತಿರುವ ಜ್ವಾಲಾಮುಖಿಯಂತೆ ಕೆಂಡ ಕಾರುತ್ತಿತ್ತು. ವಿಷ್ಣುವರ್ಧನ್ ಸಿಗರೇಟ್ ಸೆದುತ್ತಾ ಅಲ್ಲಿಯೇ ನಿಂತಿದ್ದ. ಅಷ್ಟರಲ್ಲಿ ಸಣ್ಣ ಹುಡುಗ ಅದ್ವೈತ್ ಪಕ್ಕದಲ್ಲೇ ನಿಂತು ತನ್ನ ಕೆಳಗಿನ ತುಟಿಯನ್ನು ಕಚ್ಚುತ್ತಾ ತೀವ್ರ ದುಃಖಿತನಾಗಿ ಕಾಣ್ತಿದ್ದ. ಹೋಟೆಲ್ನಲ್ಲಿ ಅವನು ತೋರಿದ ದುರಹಂಕಾರ ಈಗ ಅವನಲ್ಲಿ ಎಳ್ಳಷ್ಟು ಇರಲಿಲ್ಲ. ಅವನು ತನ್ನ ತಂದೆ ವಿಷ್ಣುವರ್ಧನ್ ಮತ್ತು ಕೃಷ್ಣವೇಣಿಯನ್ನು ಪರ್ಯಾಯವಾಗಿ ನೋಡ್ತಿದ್ದ. ನೀವು ಸರ್, ಅದ್ವೈತ್, ಈ ಅರ್ಧರಾತ್ರಿ ಸಮಯದಲ್ಲಿ ನೀವಿಬ್ಬರು ಇಲ್ಲಿ ಏನು ಮಾಡ್ತಿದ್ದೀರಿ? ಕೃಷ್ಣವೇಣಿಗೆ ಏನೂ ಅರ್ಥ ಆಗದಿರೋ ಥರ ತಲೆ ತಿರುಗಿದಂತಾಯಿತು. ವಿಷ್ಣುವರ್ಧನ್ ಕೈಲಿದ್ದ ಸಿಗರೇಟನ್ನು ಕೆಳಗೆಸ್ತು ಅದರ ಮೇಲೆ ತನ್ನ ಬೂಟ್ನಿಂದ ತುಳಿದು ನಂದಿಸ್ತಾ ಇದ್ದಾನೆ.
ಅವನು ನಿಧಾನವಾಗಿ ಬೀದಿ ದೀಪದ ಬೆಳಕಿಗೆ ಬರ್ತಾನೆ. ನಿನ್ನ ಫೋನ್ ಸ್ವಿಚ್ ಆಫ್ ಆಗಿದ್ದು, ನಾವು ತುಂಬ ಸಲ ನಿನ್ನ ಜೊತೆ ಮಾತಾಡಬೇಕು ಅಂತ ಟ್ರೈ ಮಾಡಿದ್ವಿ. ವಿಷ್ಣುವರ್ಧನ್ ಗಂಭೀರವಾಗಿ ನೋಡ್ದ. ಅವನ ಪ್ರತಿಯೊಂದು ಪದದಲ್ಲೂ ಕಠಿಣವಾದ ಆರೋಪವಿತ್ತು. ಆದರೆ ನಾನು ನಿನಗೋಸ್ಕರ ಇಲ್ಲಿ ಗಂಟೆಗಟ್ಟಲೆ ಕಾಯ್ತಿದ್ದೀನಿ. ಕೃಷ್ಣವೇಣಿ ಗಾಬರಿಯಿಂದ ತನ್ನ ಫೋನ್ ತೆಗೆದು ನೋಡ್ತಾಳೆ. ಬ್ಯಾಟ್ರಿ ಚಾರ್ಜ್ ಸಂಪೂರ್ಣವಾಗಿ ತೀರಿ ಹೋಗಿತ್ತು. ಸಾರಿ ಸರ್. ಏನು ವಿಷಯ ಸರ್? ಏನಾದರೂ ತೀವ್ರ ತುರ್ತು ವಿಷಯ ಇದೆಯಾ? ಕೃಷ್ಣವೇಣಿ ಎದೆ ಬಡಿತ ಅನ್ನೋದು ಹೆಚ್ಚಾಗ್ತಾನೇ ಇತ್ತು. ಆತಂಕದಿಂದ ಕೇಳಲು, ಅಕ್ಕ, ನಮಗೆ ಎಲ್ಲೂ ಮೇಘ ಕಾಣಿಸ್ತಾ ಇಲ್ಲ. ಅದ್ವೈತ್ನ ಸಣ್ಣ ಧ್ವನಿಯಲ್ಲಿ ಕಣ್ಣೀರು ತುಂಬಿ ಅನ್ನೋದು ತುಳುಕ್ತಾ ಇತ್ತು. ಕೃಷ್ಣವೇಣಿ ತೀವ್ರ ಆಘಾತಕ್ಕೊಳಗಾದ್ಲು. ಏನು? ಆ ಪುಟ್ಟು ಹುಡುಗಿ ಮೇಘ ಕಾಣಿಸ್ತಿಲ್ವೇ? ಏನಾಯ್ತು ಅವಳಿಗೆ? ಅವಳು ಗಾಬರಿಯಿಂದ ವಿಷ್ಣುವರ್ಧನ್ನ ಕಡೆಗೆ ನೋಡ್ತಾ ಇದ್ದಾಳೆ. ಆ ಆಜಾನುಬಾಹು ವ್ಯಕ್ತಿಯ ಮುಖ ಕತ್ತಲಲ್ಲಿ ಕಪ್ಪಿಟ್ಟಿತ್ತು. ಅವನ ದಟ್ಟವಾದ ಕಣ್ಣುಗಳಲ್ಲಿ ತೀವ್ರ ಕೋಪ ಮತ್ತು ಹತಾಶೆಯ ಕಟು ಮಿಶ್ರಣ ತುಂಬ ಸ್ಪಷ್ಟವಾಗಿಯೇ ಕಾಣ್ತಾ ಇತ್ತು. ಸರ್, ನಿಜವಾಗಿಯೂ ಏನು ತಪ್ಪಾಗಿದೆ? ಅವಳು ಎಲ್ಲಿ ಹೋಗಿದ್ದಾಳೆ? ಅವಳಿಗೆ ಏನಾಯಿತು? ನಾವು ಕೊನೆಯ ಬಾರಿಗೆ ಅವಳನ್ನು ಯಾವಾಗ ನೋಡಿದ್ದು? ಕೃಷ್ಣವೇಣಿ ಆತಂಕದಿಂದ ತುದಿಯಲ್ಲಿ ನಿಂತು ಕೇಳ್ತಾ ಇದ್ದಾಳೆ, ಪ್ರಶ್ನೆ ಮೇಲೆ ಪ್ರಶ್ನೆ. ಇಂದು ಸಂಜೆ ಹಲ್ಲು ಕಡಿಯುತ್ತಾ ಹೇಳಿದ್ದ ವಿಷ್ಣುವರ್ಧನ್. ಅವನ ಧ್ವನಿ ಗಂಭೀರವಾಗಿ ಕಂಪಿಸ್ತಿತ್ತು. ನಾವು ಇತ್ತೀಚೆಗಷ್ಟೇ ಕೊಚ್ಚಿ ನಗರದಿಂದ ಆಫೀಸ್ ಕೆಲಸನೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ನಾವು ಮನೆಗೆ ಹೋಗುವ ದಾರಿಯಲ್ಲೇ ಅವಳು ಕಾರ್ನಲ್ಲಿ ಕುಳಿತು ಐಸ್ ಕ್ರೀಮ್ ತಿನ್ನಲೇಬೇಕಂತ ತೀವ್ರವಾಗಿ ಪಟ್ಟಿಡಿದ್ಲು. ಚಾರಕ ಕಾರ್ನ ನಿಲ್ಲಿಸಿ ಐಸ್ ಕ್ರೀಮ್ ತರಲು ಹೋದ ಕೆಲವೇ ನಿಮಿಷಗಳಲ್ಲಿ ಅವಳು ಯಾರಿಗೂ ತಿಳಿದಿರೋ ಥರ ಕಾರ್ನಿಂದ ಕೆಳಗಿಳಿದು ಎಲ್ಲೋ ಹೋಗ್ಬಿಟ್ಟಿದ್ದಾಳೆ. ಅವಳು ಎಲ್ಲಿ ಹೋಗಿದ್ದಾಳೆ ಅನ್ನೋದೇ ಗೊತ್ತಾಗ್ತಿಲ್ಲ. ಹಾಗಾದರೆ ನೀವು ತಕ್ಷಣವೇ ಪೊಲೀಸರಿಗೆ ದೂರು ನೀಡಲಿಲ್ವೇ ಸರ್? ಆ ಮಗು ಎಲ್ಲಿ ಹೋಗಿದೆ? ಹೌದು, ಪೊಲೀಸರು ಈಗಾಗಲೇ ಇಡೀ ನಗರವನ್ನೇ ಜಾಲಾಡ್ತಾ ಇದ್ದಾರೆ. ಅವಳನ್ನು ಹುಡುಕಾಡ್ತಾನೆ ಇದ್ದಾರೆ. ವಿಷ್ಣುವರ್ಧನ್ ಸ್ವಲ್ಪ ಹೊತ್ತು ಮೌನವಾಗಿ ನಿಂತ. ನನ್ನ ಮಗ ಅದ್ವೈತ್ ಕಡೆಗೆ ತೀಕ್ಷ್ಣವಾಗಿ ಮಗನ ಕಡೆ ನೋಡ್ತಾನೆ. ಇವನು ಹೇಳೋ ಪ್ರಕಾರ ಮೇಘ ನಿನ್ನನ್ನೇ ಹುಡ್ಕೊಂಡು ಬಂದಿರ್ಬೋದು. ಯಾಕಂದರೆ ಇತ್ತೀಚೆಗೆ ಅವಳಿಗೆ ನಿನ್ನ ಮೇಲೆ ಅಪಾರ ಪ್ರೀತಿ ಮತ್ತು ಹಚ್ಚಿಕೊಳ್ಳುವಿಕೆ ಉಂಟಾಗಿದೆ. ಯಾವಾಗಲೂ ಅವಳು ನಿನ್ನನ್ನು ಕೇಳ್ತಾ ಇರ್ತಾಳೆ, ನಿನ್ನನ್ನು ನೋಡಬೇಕು ಅಂತಾಳೆ. ಕೃಷ್ಣವೇಣಿಗೆ ಅಚ್ಚರಿಯಾಯಿತು. ಕೇವಲ ಒಂದೇ ಒಂದು ದಿನದಲ್ಲಿ ಆ ಮುಗ್ದು ಮಗು ನನ್ನನ್ನು ಇಷ್ಟೊಂದು ಆಳವಾಗಿ ಇಷ್ಟಪಡೋಕೆ ಹೇಗೆ ಸಾಧ್ಯ? ನನ್ನನ್ನು ಹುಡ್ಕೊಂಡು ಬಂದಿದ್ದಾಳಾ? ಆದರೆ ಆ ಸಣ್ಣ ಮಗುವಿಗೆ ನನ್ನ ಮನೆಯ ವಿಳಾಸ ಹೇಗೆ ತಿಳಿಯುತ್ತೆ ಸರ್? ಅದಕ್ಕಾಗಿ ನಾವು ತಕ್ಷಣವೇ ಇಲ್ಲಿಗೆ ಓಡಿ ಬಂದ್ವಿ. ಅವಳು ಏನಾದರೂ ಅಕಸ್ಮಾತ್ ಇಲ್ಲಿಗೆ ಬಂದಿದ್ದಾಳೆಯೇ ಕೃಷ್ಣವೇಣಿ? ಒಮ್ಮೆ ನೋಡು. ವಿಷ್ಣುವರ್ಧನ್ ಧ್ವನಿಯಲ್ಲಿ ಅಪರೂಪದ ನಿರೀಕ್ಷೆ ಮತ್ತು ತೀವ್ರವಾದ ಕಾತರವಿತ್ತು. ಹಾಂ, ಇಲ್ಲ ಸರ್, ನಾನು ಈಗಷ್ಟೇ ಮನೆಗೆ ಬರ್ತಾ ಇದ್ದೀನಿ. ಇಲ್ಲಿಗೆ ಯಾರೂ ಬಂದಿಲ್ಲ ಸರ್. ಕೃಷ್ಣವೇಣಿ ತೀವ್ರ ಆತಂಕ ಮತ್ತು ದುಃಖದಿಂದ ಹೇಳಿದ್ಲು. ಮಗು ಅದ್ವೈತ್ನ ಕಣ್ಣುಗಳು ತೀವ್ರ ಕಳವಳದಿಂದ ತುಂಬಿದು. ಇನ್ನೂ ನಮಗೆ ಮೇಘ ಸಿಗುವುದಿಲ್ವೇ ಅಪ್ಪ? ಮೇಘ ಸಿಗೋದಿಲ್ವಾ ಅಪ್ಪ? ಯಾರಾದರೂ ಅವಳನ್ನು ಅಪಹರಣ ಮಾಡಿದ್ದಾರೆ, ಅವಳಿಗೆ ಹಿಂಸೆ ಕೊಟ್ಟರೆ? ವಿಷ್ಣುವರ್ಧನ್ ತಕ್ಷಣವೇ ತನ್ನ ಮಗನ ಭುಜದ ಮೇಲೆ ಆಸರೆಯಾಗಿ ಕೈ ಇಡ್ತಾನೆ. ಇಲ್ಲ ಅದ್ವೈತ್, ನಾವು ಹೇಗಾದರೂ ಮಾಡಿ ಅವಳನ್ನು ಹುಡುಕೇ ತಿರ್ತೀವಿ. ನೀನು ಅಳಬೇಡ ಮಗನೇ. ಆ ತೀವ್ರ ಆತಂಕದ ಕ್ಷಣದಲ್ಲಿ ಕೃಷ್ಣವೇಣಿಗೆ ವಿಷ್ಣುವರ್ಧನ್ ಒಬ್ಬ ಕೋಟ್ಯಾಧಿಪತಿ ಉದ್ಯಮಿಯಂತೆ ಕಾಣಲಿಲ್ಲ. ಬದಲಾಗಿ ತನ್ನ ಮಗಳನ್ನು ಕಳೆದುಕೊಂಡು ನರಳುತ್ತಾ ಇರುವಂಥ ಅಸಹಾಯಕ ತಂದೆಯಂತೆ ಕಾಣ್ತಿದ್ದ. ಇಬ್ಬರು ಸೇರಿ ಹೇಗೆ ಆ ಮಗಳನ್ನು ಹುಡುಕ್ತಾರೆ? ಇವರಿಬ್ಬರ ಒಂದಾಗೋಕೆ ಅವಳು ಕಾರಣವಾಗ್ತಾಳಾ? ನೋಡೋಣ ಮುಂದಿನ ಭಾಗದಲ್ಲಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೆಂಬರ್ಸ್ಗೆ ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಆಗಿರುತ್ತೆ. 4 ವಿಡಿಯೋ ಅಪ್ಲೋಡ್ ಆಗಿದೆ. ದಯವಿಟ್ಟು ಒಮ್ಮೆ ಚೆಕ್ಔಟ್ ಮಾಡಿ.